ಏನಾಯ್ತು? ಏನಾಗಿಲ್ಲ, ಅಮ್ಮ ಬರ್ಬೇಕು. ಬಿಡಿ ಬಿಡಿ ಒಂದೇನಾ ಕೊಡು ನೀರ ಕೊಡು ಇನ್ನೊಬ್ರು ಯಾರು ಕರಿ ಕಡೆ ಬರ್ರಿ ಬಾಜಿ ಕೊರಟಗೆರೆ ತಾಲೂಕು ಒಳನಳ್ಳಿ ಹೋಬಳಿಯ ಚಿಮ್ಕನಹಳ್ಳಿ ಗ್ರಾಮದಲ್ಲಿ ನಿನ್ನೆ ನಡೆಯಬಾರ್ದಂಥ ಒಂದು ದುರ್ಘಟನೆ ಇವತ್ತು ನಿನ್ನೆ ಸಂಭವಿಸಿದೆ. ಸುಮಾರು 10 ಗುಡಿಸಲು ಸಂಪೂರ್ಣವಾಗಿ ಭಸ್ಮಾಗಿ ಯಾವುದೇ ಥರದ ಪ್ರಾಣಹಾನಿಯಾಗಿಲ್ಲ. ಸಣ್ಣ ಪುಟ್ಟ ಜಾನುವಾರುಗಳು ಕೂಡ ಒಂದಿಷ್ಟು ಸಮಸ್ಯೆಗಳಾಗಿದೆ ಅಂತೇಳಿ ಕೇಳ್ಪಟ್ಟು ಹಿಂದೆ 3 ವರ್ಷದ ಹಿಂದೆ ಕೂಡ ಇದೇ ಗ್ರಾಮದಲ್ಲಿ ಇದೇ ಜಾಗದಲ್ಲಿ ಒಂದು 4-5 ಗುಡಿಸಲು ಅವತ್ತು ಒಂದು ಭಾಗಶಃ 70% ನಾಶ ಆಗಿತ್ತು. ಇವತ್ತು 10 ಗುಡಿಸಲು ಸಂಪೂರ್ಣವಾಗಿ ಭಸ್ಮ ಆಗಿದೆ. ಹಿಂದೆ ಕೂಡ ನಾನು ಅಂದಿನ ಶಾಸಕರು ಮತ್ತು ಇವತ್ತಿನ ಗೃಹ ಸಚಿವರು ಕೂಡ ನಾನು ಹಿಂದೆ ಮಾತನಾಡಿದ್ದೆ, ಈ ಭಾಗದಲ್ಲಿ ಒಂದು ಶಾಶ್ವತ ಒಂದು ಪರಿಹಾರ ಈ ಭಾಗದ ಜನರಿಗೆ ಆಗಬೇಕು ಅಂತೇಳಿ. ನಾನು ಬೆಳಗ್ಗೆ ತಾನೇ ಸನ್ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿದ್ದೀನಿ. ತುರ್ತಾಗಿ ಭಾಗದ ಜನರಿಗೆ ಶಾಶ್ವತವಾಗಿರುವಂಥ ಸೂರನ್ನ ಕಲ್ಪಿಸಿಕೊಡುವಂಥ ಕೆಲಸ ಆಗಬೇಕಾಗಿದೆ. ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ವ್ಯಕ್ತಿಗಳಾಗ್ಬೋದು, ಬಡವರ ಎಲ್ಲ ವರ್ಗದವರಿಗೆ ಶ್ರೇಯೋಭಿವೃದ್ಧಿ ನಾವೆಲ್ಲರೂ ಕೂಡ ಸ್ಪಂದಿಸಬೇಕಾಗ್ತದೆ. ನಾನು ನೆರಳನೇ ಮಾಧ್ಯಮ ಮುಖಾಂತರ ನೋಡಿದಾಗ ನನಗೆ ತುಂಬ ನೋವಾಯಿತು. ತಕ್ಷಣ ನಾನು ಬೆಳಗ್ಗೆನೇ ನಾನು ಇಲ್ಲಿರುವಂಥ ಗ್ರಾಮ ಪಂಚಾಯತ್ ಸದಸ್ಯರಿಗೆ ದೂರವಾಣಿ ಕರೆಯನ್ನು ಮಾಡಿ ಅಲ್ಲಿಗೆ ಬೇಕಾದಂಥ ಅಟ್ಲೀಸ್ಟ್ ಸ್ವಲ್ಪ ದಿನಗಳಿಗಾದರೂ ಕೂಡ ನಮ್ಮ ಮಠದಿಂದ ಏನೆಲ್ಲ ಸಹಾಯ ಮಾಡ್ಬೋದು ಅಂತ ತಿಳ್ಕೊಂಡು ಇವತ್ತು ಬಂದು ಒಂದಿಷ್ಟು ದಿನನಿತ್ಯ ಬಳಕೆಯ ಪದಾರ್ಥಗಳನ್ನು ಅವರಿಗೆ ಶ್ರೀಮಠದಿಂದ ಕೊಡಿ. ಜೊತೆಗೆ ನಾನು ಸಂಜೆ ಅಥವಾ ಬೆಳಗ್ಗೆ ನಾನು ಮತ್ತೊಮ್ಮೆ ನಾನೇ ಖುದ್ದಾಗಿ ಸನ್ಮಾನ್ಯ ಗೃಹ ಮಂತ್ರಿಗಳು ಈ ಭಾಗದ ಶಾಸಕರನ್ನ ಭೇಟಿ ಮಾಡಿ ಇಲ್ಲಿಗೆ ಶಾಶ್ವತವಾಗಿರುವಂಥ ಸೂರನ್ನ ಕಲ್ಪಿಸಬೇಕು. ಮತ್ತು ಇಲ್ಲಿ ಏನು ಗುಡಿಸ್ಲಾಕೊಂಡು ವಾಸ ಮಾಡ್ತಾರೋ ಅವರೆಲ್ಲರೂ ಕೂಡ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಇಲ್ಲೊಂದು ಸರ್ವೆ ಮಾಡಿ ನಿಮ್ಮ ಜಾಗವನ್ನು ಗುರುತು ಮಾಡಲಿಕ್ಕೆ ಯಾರಾದರೂ ಅಧಿಕಾರಿಗಳು ಬಂದಾಗ ಅವ್ರಿಗೆ ನೀವು ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕು. ನಿಮಗೆ ನಾನು ಗ್ಯಾರಂಟಿಯನ್ನು ಕೊಡ್ತೇನೆ, ನಿಮಗೆ ಯಾವುದೇ ಥರದ ತೊಂದರೆಗಳಾಗ್ದಂಗೆ ನಿಮಗೆ ಸಂಪೂರ್ಣವಾಗಿ ಮನೆಗಳು ಕಟ್ಕೊಡ್ಲಿಕ್ಕೆ, ನಿಮಗೆ ಜಾಗ ಕೊಡಲಿಕ್ಕೆ ಏನೆಲ್ಲ ಅಗತ್ಯ ಕ್ರಮಗಳು ಬೇಕು ನಾನು ಕೂಡ ನಿಮ್ಮ ಜೊತೆಲಿ ಕೈ ಜೋಡಿಸ್ತೇನೆ. ನಾನು ನಿಮ್ಮ ಮುಂದೆ ಇರೋದ್ರಿಂದ ಯಾವುದೇ ಥರದ ಅನ್ಯಾಯ ಆಗೋದಿಲ್ಲ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಬಹುಶಃ ನನ್ನ ಮನವಿಗೆ ನೀವೆಲ್ಲರೂ ಕೂಡ ಸ್ಪಂದಿಸ್ತೀರ ಅಂತೇಳಿ ನಾನಾದರೂ ಕೂಡ ಭಾವಿಸಿ, ಕೊರಟಗೆರೆಲ್ಲ ಜಿಲ್ಲೆಯಲ್ಲ ಯಾವುದೇ ಭಾಗದಲ್ಲಿ ನಮ್ಮ ರೈತರು ಎಲ್ಲ ವರ್ಗದವರು ಕೂಡ ಕಷ್ಟಕ್ಕೆ ನಾವು ಸ್ಪಂದಿಸುವಂಥ ಕೆಲಸ ಆಗಬೇಕು. ಇವತ್ತು ಮಠಮಾನ್ಯಗಳು, ಇವತ್ತು ರೈತರು ಭಕ್ತರಿಂದ ಮಠಗಳು ಉಳಿಯುವಂಥದ್ದು. ಹಾಗಾಗಿ ನೀವೆಲ್ಲರೂ ಕೂಡ ಸಮೃದ್ಧಿಯಾಗಿದ್ದರೆ ಇವತ್ತು ನಾವೆಲ್ಲರೂ ಕೂಡ ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಿನ್ನೆ ದೇಶಾದ್ಯಂತ ಚುನಾವಣೆಯನ್ನು ಹಾಕುವಂಥ ಸಂದರ್ಭ, ಎಲ್ಲೋ ಒಂದು ಕಡೆ ನಿಮ್ಮನ್ನೆಲ್ಲ ಜೀವದಾನ ಚುನಾವಣೆನೇ ಮಾಡಿದೆ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಅವತ್ತೇನಾದರೂ ನೀವು ಓಟ್ ಹಾಕಿದಾಗ ಯಾರಾದರೂ ಮನೆ ಒಳಗಡೆ ಮಕ್ಕಳು ಮರಿಗಳಿದ್ದಿದ್ರೆ ಅಥವಾ ಹೆಣ್ಮಕ್ಳಿದ್ರೆ ಭಾಳ ಕಷ್ಟ ಆಗ್ತಾಯಿತ್ತು. ಬಹುಶಃ ಅದೃಷ್ಟವಶಾತ್ ಯಾವುದೇ ಒಂದು ಪ್ರಾಣ ಹಾನಿಯಾಗಿಲ್ಲ. ಅನೇಕ ಗುಡಿಸಲೊಳಗಡೆ ಕೆಲವರು ಯಾರೋ ಆಟೋ ತೊಗೊಳ್ಬೇಕು ಅಂತೇಳಿ ಒಂದಷ್ಟು ಹಣವನ್ನು ಇಟ್ಟಿದ್ರು, ಅದು ಸುಟ್ಟೋಗಿದೆ. ಒಂದಷ್ಟು 4-5 ಮೇಕೆಗಳು, ಕುರಿಗಳಿಗೆ ಆಹುತಿಯಾಗಿದ್ದಾವೆ. ಸಣ್ಣ ಸಣ್ಣ ಪುಟ್ಟ ಮೇಕೆ ಮರಿಗಳು ಸುಮಾರು 30ಕ್ಕಿಂತ ಹೆಚ್ಚು ಕುರಿ ಮತ್ತು ಮೇಕೆ ಮರಿಗಳು ಇವತ್ತು ಪ್ರಾಣವನ್ನು ಕಳ್ಕೊಂಡಿದ್ದಾವೆ.